ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಾಳೆ ಸಾರಿಗೆ ಇಲಾಖೆಯ ಹೈಕೋರ್ಟ್ ವರದಿಯನ್ನು ಸಲ್ಲಿಸಲಿದೆ. ಸಾರಿಗೆ ಇಲಾಖೆ ಕಾರ್ಯದರ್ಶಿ ಎನ್.ವಿ. ಪ್ರಸಾದ್ ನೇತೃತ್ವದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರ ವಿಚಾರದಲ್ಲಿ ವರದಿ ಸಿದ್ಧಪಡಿಸುವಂತೆ 11 ಮಂದಿಯ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸದ್ಯ ಈ ಸಮಿತಿ 5 ಮಹಾನಗರಗಳಾದ ದೆಹಲಿ, ಕೋಲ್ಕತಾ, ಮುಂಬೈ, ಹೈದರಾಬಾದ್, ಚೆನ್ನೈಗಳಲ್ಲಿ ಅಧ್ಯಯನ ನಡೆಸಿ ಅಂತಿಮ ವರದಿಯನ್ನು ಸಿದ್ಧಪಡಿಸಿದೆ. ಆಲ್ರೈಟ್, ಏನೋ ಮಾಡುತ್ತೆ, ಒಪ್ಕೊತಾರೆ, ಒಂದಷ್ಟು ಕಂಡೀಷನ್ಸ್ ಹಾಕಬೇಕು. ಕಂಡೀಷನ್ಸನ್ನು ರಾಜ್ಯ ಸರ್ಕಾರ ಹಿಂದೆ ಮಾಡಲಿಲ್ಲ. ಕಂಡೀಷನ್ಸ್ಗಳನ್ನು ಮಾಡಬೇಕು. ಪುರುಷರು ಇರೋ ಜಾಗದಲ್ಲಿ ಹೆಣ್ಮಕ್ಳಿದ್ದಾಗ ಹೆಚ್ಚು ಕಡಿಮೆ ಅದರ ಗತಿ ಏನು? ಮತ್ತೆ ಅವರಿಗೆ ಲಿಮಿಟ್ ಹಾಕೋದು ಬೇಡವಾ? ರೇಟ್ ವಿಷಯವಾಗಿ ಅದು ರೇಟು, ಲಿಮಿಟು, ಆಮೇಲೆ ಈ ಹೆಲ್ಮೆಟ್ಟು, ಆಮೇಲೆ ಒನ್ ವೇನಲ್ಲಿ ಹೋಗ್ಬಿಡೋದು, ಸ್ಪೀಡಾಗಿ ಹೋಗ್ಬಿಡೋದು. ಅವ್ರನ್ನೂ ಎಲ್ಲೋ ಬೋರ್ಡ್ ವ್ಯಾಪ್ತಿಗೆ ತಗೊಂಡು ಬನ್ನಿ ಅಂತ ಅದೊಂದು ವಾದ ಇದೆ ಸರ್. ಅವ್ರನ್ನೂ ಎಲ್ಲೋ ಬೋರ್ಡ್ ವ್ಯಾಪ್ತಿಗೆ ತಗೊಂಡ್ಬನ್ನಿ, ಅವ್ರನ್ನ ಹೆಂಗೆ ಬಿಡ್ತೀರಾ, ನಮಗೆ ಮಾತ್ರ ಹೆಂಗೆ ರಿಸ್ಟ್ರಿಕ್ಷನ್ ಹಾಕ್ತೀರಾ ಅಂತ. ಅವ್ರನ್ನೂ ಎಲ್ಲೋ ಬೋರ್ಡ್ ತನ್ನಿ. ಏನೀಗ ಓಕೆ, ಅವರು ಟ್ಯಾಕ್ಸ್ ಗಾಡಿಗೆ ಅವ್ರು ಮಾತ್ರ ಲೈಫ್ ಟ್ಯಾಕ್ಸ್ ಕಟ್ಕೊಂಡ್ಬಿಟ್ಟು, ಕಡಿಮೆ ಟ್ಯಾಕ್ಸ್ ಕಟ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಆಟೋ ರಿಕ್ಷಾನವರೆಲ್ಲ ಎಲ್ಲೋ ಬೋರ್ಡಲ್ಲಿ ಇದ್ರಲ್ಲಿ ಕಟ್ಟಬೇಕು ಅಂತಂದ್ರೆ ಯಾವ ಲೆಕ್ಕಾಚಾರ? ಅದು ನ್ಯಾಯ ಅಲ್ವಲ್ಲ? ಆ ವ್ಯತ್ಯಾಸಗಳೇ ಸರಿ ಇದೆ, ಮಾಡಲಿ ಬಿಡಿ. ಕೋಲ್ಕತ್ತಾದಲ್ಲಿ ಮಳೆ ಅಬ್ಬರ, 40 ವರ್ಷದಲ್ಲಿ ಅತ್ಯಂತ ದಾಖಲೆ ಮಳೆ. ಅಲ್ಲಿ ಪಂಡಾಲ್ಗಳಿದೆಯಲ್ಲ, ಇದು ಏನು ಪಂಡಾಲು, ದಸರಾ ಪಂಡಾಲ್ಗಳು, ಅದು ಎಲ್ಲ ಮುಳುಗೋಗ್ಬಿಟ್ಟಿವೆ ಅಂತೆ. ಸರಿ. ಇನ್ನು ನಮ್ಮ ಮಹಾರಾಷ್ಟ್ರಲ್ಲೂ, ನಮ್ಮ ಉತ್ತರ ಕರ್ನಾಟಕದಲ್ಲೂ ಎಲ್ಲ ಆಗಿದೆ. ಬೆಂಗಳೂರಲ್ಲೆಲ್ಲ ಮೋಡ ಕವಿದ ವಾತಾವರಣ, ಡ್ಯಾಶ್ ಡ್ಯಾಶ್. ಆ ರಗಸ ಚಂಡಮಾರುತ ಏನು ಬಂತು, ಹಾಂಗ್ಕಾಂಗು, ಮಕಾವು ಮತ್ತು ಮೇನ್ಲ್ಯಾಂಡ್ ಚೈನಾ ಕಡೆಯಲ್ಲೆಲ್ಲ ಬಂತು. ಶೆಂಜನ್ನಲ್ಲೆಲ್ಲ, ಪ್ರಾವಿನ್ಸಲ್ಲೆಲ್ಲ ಒಂದು 2 ಮಿಲಿಯನ್ 20 ಲಕ್ಷ ಜನನೆಲ್ಲ ಸ್ಥಳಾಂತರ ಮಾಡಿದ್ದಾರೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬಂದಿದೆ, ಕಿತ್ಕೊಂಡೋಗ್ಬಿಟ್ಟಿದೆ ಎಲ್ಲ. ಥಾಯ್ಲ್ಯಾಂಡು, ಬ್ಯಾಂಕಾಕಲ್ಲೆಲ್ಲ ಸಿಕ್ಕಾಪಟ್ಟೆ ಆಗೋಗಿದೆ. ಏನೋ ಅದೆಲ್ಲ ಆಗಿದೆ, ನೋಡಿದ್ದಾರೆ. ಮತ್ತು ಕಲ್ಕತ್ತಾನಲ್ಲಿ ಅಲ್ಲಿ ಮೇಯರು, ಲೋಕಲ್ TMCನವರೆಲ್ಲ ಹೇಳಿದ್ದಾರೆ ಏನಂತ ಸರ್, ಇದು ಆಗಿದೆ. ಬಟ್ ಡೆಲ್ಲಿಲಿ ಆಗಿದೆಯಲ್ಲ, ನೋಯ್ಡಲ್ಲಿ ಆಗಿದೆಯಲ್ಲ, ಈಗ ರಸ್ತೆ ಗುಂಡಿಗೆ ಹೇಳ್ದಂಗೆ ಆಯ್ತು, ಆಗಿದೆಯಲ್ಲ, ಅಲ್ಲೆಲ್ಲ ಆಗಿದೆ, ಬಿಡಿ, ತೊಂದರೆ ಇಲ್ಲ. ಸೊ ಇನ್ಮೇಲೆ ಈ ದೇಶದಲ್ಲಿ ಯಾರು ಏನು ಕೇಳಬೇಡ್ರಪ್ಪ. ಯಾಕೆ ಕೇಳಬಾರ್ದು? ಇನ್ನೆಲ್ಲೋ ಆಗಿರುತ್ತಪ್ಪ, ಅದು ನಮ್ಮಲ್ಲೂ ಆಗಿದೆ ಅಂತ ಸಮಾಧಾನ ಅಷ್ಟಕ್ಕೆ ಅಷ್ಟೇ, ಸುಮ್ಮನೆ ಹೇಳ್ಕೊಳ್ಳಿ ಅಷ್ಟೇ. ಅಲ್ಲ ಆಗಿದೆಯಲ್ಲ, ಅಲ್ಲಿ ಮೋದಿ ಕೇಳಿ, ಮೋದಿ ಕಾಸು ಕೊಟ್ಟಿಲ್ಲ, ಅವ್ರನ್ನ ಪ್ರಶ್ನೆ ಮಾಡಲ್ಲ, ನಮ್ಮನ್ನು ಮಾತ್ರ ಪ್ರಶ್ನೆ ಮಾಡ್ತೀರಾ? ಇವತ್ತೇನ ಇವ್ರು MLA ಈ ಪ್ರದೀಪ್ ಯಾರು ನಮ್ಮ ರಿಪೋರ್ಟರ್ BJP ಸೇರ್ಕೊಳ್ಳಿ ಅಂತ, ನಿಮ್ಮ ಪರ್ಮಿಷನ್ ತಗೊಂಡೇ ಸೇರ್ಬೇಕಾ ಸರ್ ನಾವು? ಯಾಕೆ ಫಸ್ಟ್ ಟರ್ಮಲ್ಲೇ ನಿಮಗೆ ಬಹಳ ದಾರ್ಶನಿಕ ಮತ್ತು ಜ್ಞಾನಿ ಸ್ವರೂಪಿಯಾಗಿ ಕಾಣಿಸ್ತಿದ್ದೀರಲ್ಲ? ಇಟ್ಸ್ ನಾಟ್ ಫೇರ್. ಎಸ್, ಆದಾಯ ಮೀರಿ ಆಸ್ತಿಗಳ ವಿಚಾರದಲ್ಲಿ IT ಅಧಿಕಾರಿಗಳು ಇವತ್ತೊಂದಷ್ಟು ದಾಳಿ ಮಾಡಿದ್ದಾರೆ ಬೆಂಗಳೂರಲ್ಲಿ. ಬಹುದೊಡ್ಡ ಇದು ಏನು ಎಜುಕೇಷನ್, ಶಿಕ್ಷಣ ಸಂಸ್ಥೆಯು ಸೇರಿದಂತೆ 16 ಕಡೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಕಡೆ, ರಾಜ್ಯ, ಊರು, ಹೊರಗಡೆ ರಾಜ್ಯದಲ್ಲಿ ಎಲ್ಲ ಕಡೆ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಏನೇನೋ ಕಾಲೇಜುಗಳೆಲ್ಲ ಇರೋದನ್ನು ಎಲ್ಲ ಕಡೆ ಮಾಡಿದ್ದಾರೆ. 106 ಜನ ಆಫೀಸರ್ಸ್ ಹೋಗಿ ರೈಡ್ ಅಂತ ಮಾಡಿದ್ದಾರೆ. ಏನೋ ಬಂದಿರ್ತ ಇನ್ಫಾರ್ಮೇಷನ್ನು ಮಾಡಿರ್ತಾರೆ, ಅದಕ್ಕೆ ಅವ್ರು ಆಮೇಲೆ ಉತ್ತರ ಕೊಡ್ತಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಉಡುಪಿ ಶ್ರೀಕೃಷ್ಣ ಮಠ ಹಾಗೂ ದಾವಣಗೆರೆಯ ಹೊನ್ನಾಳಿ ಹಿರೇಕಲ್ ಮಠದ ಮಧ್ಯೆ ಗಜ ಸಂಘರ್ಷ ಜೋರಾಗಿದೆ. ಉಡುಪಿ ಮಠದಲ್ಲಿದ್ದಾಗ ಸುಭದ್ರ ಆನೆ ಅನಾರೋಗ್ಯಕ್ಕೆ ತುತ್ತಾಗಿತ್ತು. ಹಾಗಾಗಿ ಸಕ್ರೆಬೈಲ ಬಿಡಾರಕ್ಕೆ ಚಿಕಿತ್ಸೆಗಾಗಿ ಬಿಟ್ಟಿದ್ರು. ಬಳಿಕ ಹೊನ್ನಾಳಿ ಹಿರೇಕಲ್ ಮಠ ಆನೆಗಾಗಿ 13 ಲಕ್ಷ ಹಣವನ್ನು ಖರ್ಚು ಮಾಡಿದೆ ಅದರ ಚಿಕಿತ್ಸೆಗಾಗಿ. ಅಲ್ಲದೆ ಸುಭದ್ರ ಆನೆಯನ್ನ ತನ್ನ ಸುಪರ್ದಿಗೂ ಕೂಡ ಪಡ್ಕೊಂಡಿತ್ತು. 2019ರಲ್ಲಿ ಬೆಂಗಳೂರಿನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏನಿದ್ದಾರೆ ಅವರು ಉಡುಪಿ ಶ್ರೀಕೃಷ್ಣ ಮಠ ದಾನದ ರೂಪದಲ್ಲಿ ಹಿರೇಕಲ್ ಮಠಕ್ಕೆ ಕೊಟ್ಟಿದೆ ಅಂತ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈಗ 7 ವರ್ಷದ ನಂತರ ಕೃಷ್ಣ ಮಠದವರು ಇದು ನಮಗೆ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಹಿರೇಕಲ್ ಮಠದ ಭಕ್ತರು ಇದನ್ನು ಬಿಡ್ತಾ ಇಲ್ಲ. ಏನು ಪ್ರಾಬ್ಲಮ್ ಏನೀಗ? ಉಡುಪಿ ಪರ್ಯಾಯ ಸ್ಟಾರ್ಟ್ ಆಗುತ್ತೆ, ಕೇಳಕ್ಕೆ ಬರಲ್ಲ ಅವರು ಉಡುಪಿಯವರು. ನೀವು ರಾಂಗ್. ನೀವು ಆರೋಗ್ಯ ಸರಿ ಇಲ್ಲ ಅಂದಿದ್ದಾಗ ತಗೊಂಡೋಗಿ ಶಿಬಿರದಲ್ಲಿ ಬಿಟ್ಬಿಟ್ಟು ಆಮೇಲೆ ಅದರದ್ದು ಆರೋಗ್ಯದ ದುಡ್ಡನ್ನು ನೀವು ಭರಿಸಿದ್ದಿದ್ದರೆ ನ್ಯಾಯ ಇತ್ತು ಅದರಲ್ಲಿ. ತದನಂತರ ಯಾರೋ ಇನ್ನೊಬ್ರು ದುಡ್ಡು ಖರ್ಚು ಮಾಡಿಬಿಟ್ಟು ಅವ್ರು ಸುಪರ್ದಿಗೆ ತಗೊಂಡು ನೀವು ಅವ್ರಿಗೊಂದು ಕಾಗದಾನೂ ಕೊಟ್ಟ ಮೇಲೆ ದಾನ ಕೊಟ್ಟಿದ್ದೀವಿ ಅಂತ ಹೆಂಗೆ ದಾನ ವಾಪಸ್ ತಗೋತೀರಿ ನೀವು? ಇಟ್ಸ್ ವೆರಿ ಅನ್ಫೇರ್. ಬೇಕಿದ್ರೆ ಮಠನ ಕೇಳಿ, ಯಾರನ್ನ, ಅವ್ರು ಯಾರೋ ಹಿರೇಕಲ್ ಮಠನೋ ಯಾರನ್ನೋ ಕೇಳಿ, ನಮ್ಮದು ಪರ್ಯಾಯ ನಡೀತಿದೆ, ಆ 15 ದಿನದಲ್ಲಿ ನಮ್ಗೆ 10 ದಿನ ಅದನ್ನು ಕಳಿಸ್ಕೊಡಿ. ಒಂಥರ ಎರವಲ್ ಥರ ಕೋಆಪರೇಷನ್ ಟೈಪ್ ಪ್ರಕಾರ ಅಷ್ಟೇ. ನೀವು ಅಧಿಕಾರ ಚಲಾಯಿಸೋದು ಸಾಧುವೂ ಅಲ್ಲ, ನ್ಯಾಯವೂ ಅಲ್ಲ, ಧರ್ಮವೂ ಅಲ್ಲ. ಈಗ ಹೇಳಿರೋದೆಲ್ಲ ಸರಿ ಇದ್ದರೆ, ಅನಾರೋಗ್ಯಕ್ಕೀಡಾದಾಗ ಬಿಟ್ಟು ಸರಿ ಇಲ್ಲ, ತಪ್ಪದು. ತಂದೆ ತಾಯಿ ಆರೋಗ್ಯ ಇದು ಬಂತು ಅಂತಂದಾಗ ನೀವು ಕಳಿಸ್ಬಿಟ್ಟು ಈಗ ಬೇಕು ಅಂತಂದ್ರೆ ಹೆಂಗಾಗತ್ತೆ? ಅದು ಹಂಗಾಗಲ್ಲ. ಅದು
ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಅಫ್ಘಾನಿಸ್ತಾನದ ಹುಡುಗ 13 ವರ್ಷದ ಬಾಲಕ ಒಬ್ಬ ಬಂದುಬಿಟ್ಟ ಡೆಲ್ಲಿಗೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿ ಇಳಿದ್ನಂತೆ. ವಿಮಾನ ನಿಂತ ಮೇಲೆ ಕೆಳಗೆ ಇಳಿದ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ನಂತೆ ಅವನ ಪಡೆಗೆ. ಅವನು CISFನವರು ಅಲ್ಲಲ್ಲ ಇವನೆಲ್ಲಿಂದ ಬಂದ ಅಂದ್ಬಿಟ್ಟು, ಬಾರೇ ಇಲ್ಲಿ ಎಲ್ಲಿಂದ ಬಂದ್ಯಪ್ಪ, ಅದೇ ಇಲ್ಲಿ ಕೂತ್ಕೊಂಬಂದಲ್ಲ ಅಂತ. ಬೈಲಿ ಯಾಕೆ ಬಂದೆ ಅಂತ, ನಾನು ಇರಾನ್ಗೆ ಹೋಗೋಣ ಅಂತ ಹತ್ತದೆ, ಅದು ಇಲ್ಲಿಗೆ ಬಂದುಬಿಟ್ಟಿದೆಯಲ್ಲ ಅಂತ. ಓಹೋ ಹಿಂಗಾಗ್ಬಿಡ್ತು. ಸರಿ, ಈಗ ಕೊನೆಗೆ ಅವನನ್ನು ವಾಪಸ್ಸು ಕಳಿಸಿದ್ದಾರೆ ಅಫ್ಘಾನಿಸ್ತಾನಕ್ಕೆ. ಅದೆಲ್ಲ ಓಕೆ, ತಮಾಷೆ ಕಾಣಿಸ್ತಿರ್ಬೋದು. ಸೆಕ್ಯೂರಿಟಿ ಕಂಡೀಷನ್ಸ್ ಏನು, ಅಲ್ಲಿ ಏನು ಮಾಡ್ತಿರ್ತಾರೆ ವಿಮಾನಗಳು ಹೊರಡೋವಾಗ. ಎರಡನೇದು ಡೇಂಜರಸ್. ಅದು ಆ ಕೋಲ್ಡಲ್ಲಿ ಹೆಂಗೆ ಬದುಕದ ಅವನಲ್ಲಿ, ಒಳಗಡೆನಲ್ಲಿ ವಿಪರೀತ ಕೋಲ್ಡಿರುತ್ತೆ ಮೇಲಕ್ಕೆ ಹೋದ್ಮೇಲೆ. ಅದು ಹೆಂಗೆ ಉಳ್ಕೊಂಡ ಅವನು, ದೇವರೇ ಕಾಪಾಡಬೇಕು. ಎಸ್, ವಾಯುಸೇನೆಯಲ್ಲಿ 60 ವರ್ಷಗಳ ಕಾಲ ದೀರ್ಘಕಾಲ ಸೇವೆ ಸಲ್ಲಿಸಿದಂತಹ MiG-21 ಫೈಟರ್ ಜೆಟ್ ಇದೇ 26ರಿಂದ ವಿದಾಯವನ್ನು ಪಡೆಯುತ್ತೆ. ಹೀಗಾಗಿ ಚಂಡೀಗಢದ ಏರ್ಬೇಸ್ನಲ್ಲಿ ಇವತ್ತು ಪೂರ್ವ ತಾಲೀಮನ್ನು ನಡೆಸಲಾಯಿತು. ನಾಡಿದ್ದು ಶುಕ್ರವಾರ ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನು ಕೊಡಲಾಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, CDS ಅನಿಲ್ ಚೌಹಾಣ್ ಹಾಗೂ 3 ಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿರ್ತಾರೆ. ಮೈಸೂರು ದಸರಾನಲ್ಲಿ ಇವತ್ತು ಎಷ್ಟೆಷ್ಟೋ ಕಾರ್ಯಕ್ರಮ ನಡೆದೋಗಿದೆ. ರಾಗಿ ಬೀಸೋ ಸ್ಪರ್ಧೆ ಅಂತೆ, ಪುಸ್ತಕ ಅಂತೆ, ಕುಸ್ತಿ ಪಂದ್ಯಾವಳಿ ಅಂತೆ, ಯಾರದ್ದು ಸಂಗೀತ ಸಂಜೆ, ಇನ್ನು ಅಲ್ಲೊಂದು ನಾಟಕ, ಹೀಗೆ ಎಲ್ಲ ಕಡೆ. ಮತ್ತು ಅದು ಮಹಿಷ ದಸರಾ, ಇನ್ನೊಂದು ವಿವಾದ, ಎಂದೂ ಇಲ್ಲದಿದ್ದ ಮಹಿಷ ದಸರಾ ಈಗ ಮತ್ತೊಂದು ವಿವಾದ. ಅದು ಒಳ್ಳೆ ಮಜಾಪ್ಪ ನಮ್ಮ ದೇಶ. ಏನೋ ಅದು ಅವ್ರ ಇಷ್ಟ. ಅದಕ್ಕೆ ಒಂದು 200 ಮೀಟ್ರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ, ಯಾರು ಬರಬೇಡಿ, ಯಾರು ಹೋಗ್ಬೇಡ್ರಿ, ಹೋಗತ್ಲ ಕಡೆಗೆ ಅಂತ ಅಷ್ಟು ಮಾಡಿರಿ. ಒಂದು ದಿನ ಏನು ಮಾಡಿ ನೀವು ದಸರಾಗೆ ನಿಷೇಧಾಜ್ಞೆ ಹಾಕೊಂಬಿಡ್ರಿ, ದಸರಾಗೆ ಯಾರು ಬೆಸ್ಟ್, ಪ್ರಾಬ್ಲಮೇ ಇಲ್ಲ. ಮತ್ತೆ ಯಾರು ಇರ್ತಾರೆ, ಲೈಟ್ ಹಾಕೋ ಕೆಲಸ ಇಲ್ಲ, ರೋಡ್ ರಿಪೇರಿ ಮಾಡೋ ಕೆಲಸ ಇಲ್ಲ, ಆಚರಣೆನೂ ಇರಲ್ಲ. ಹಾಕೊಳ್ಳಿ, ಹೇಳ್ತೀನಿ, ನಿಷೇಧ ಹಾಕೊಂಬಿಡ್ರಿ. ಅರಮನೆ ಒಳಗಡೆ ಅವ್ರು ಬೇಕಾಗಿದ್ದನ್ನ ಏನು ಬೇಕಾದ್ರು ಮಾಡ್ಕೊಳ್ಳಿ, ಅವರು ಪೂಜೆ ಪೀಜೆ ಎಲ್ಲ ಏನು ಬೇಕಾದ್ರು ಮಾಡ್ಕೊಳ್ಳಿ, ಹೊರ ಎತ್ಲ ಕಡೆಗೆ ಅಲ್ಲಿಗೆ ಸೀಮಿತ ಆಗೋಗುತ್ತೆ. ದಸರಕ್ಕೆ ಹಾಕ್ರಿ, ಹೇಳ್ತೀನಿ, ಬೆಸ್ಟ್ ಕಣ್ರಿ.